2026 में अगले महीने में बजट में ये पूरा 5-6 डिमांड को अब बजट रख के हमारा हड़प्पा चौरिक समाज कर्नाटक में कम से कम 18 से 20 लाख वोटर्स है और सब वोटर आपके साथ है हम, इसलिए जो हमारे जो भी मांगे है 7-8 मांगे आप पूरी करते बोल को आज गुलबर्गा डीसी तरफ से आपको हम मेमोरियम दे रहे हैं। This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. आज हड़प्पा चौरिक समाज से गुलबर्गा के डीसी ऑफिस के सामने हम प्रोटेस्ट कर रहे हैं। हमारा मांगे जो है 4-5 मांगे हैं। पिछले 2-3 महीने से पहले ये सिद्धरामैया सरकार एक डेवलपमेंट हड़प्पा समाज के डेवलपमेंट बोर्ड बनाए थे निगम मंडली, उसको जो है 100 करोड़ रुपए ये 2026 जो बजट में है, ये बजट में 100 करोड़ रुपए हमारा डेवलपमेंट के लिए, हमारा कम्युनिटी डेवलपमेंट के लिए 100 करोड़ रुपए देना है। और बसव कल्याण में हड़पद अप्पण्णा अरविना गवी है, वहाँ पे क्या है बसव कल्याण प्राधिकार में उसको इंक्लूडिंग कर को डेवलप करना चाहिए। और मसबीनाड़ा देगिनाड़ा हड़पद अप्पण्णा हड़पद लिंगम्मा जो प्लेस है वो टूरिस्ट प्लेस डेवलपमेंट करना चाहिए, उसको के लिए बजट रखना है। और हड़प्पा समाज के जो छोटे मोटे अभी 2-3 मांगे हैं, ये तीनों ये 5-6 ये जो मांगे हैं ये पूरे हड़प्पा समाज के ये आने वाले 2026 में अगले महीने में बजट में ये पूरा 5-6 डिमांड को अब बजट रख के हमारा हड़प्पा चौरिक समाज कर्नाटक में कम से कम 18 से 20 लाख लोग हैं, 18 से 20 लाख वोटर्स है, सब वोटर आपकी तरह आपके साथ है हम, इसलिए जो हमारे जो भी मांगे हैं 7-8 मांगे आप पूरी करते बोल को आज गुलबर्गा डीसी तरफ से आपको हम मेमोरियम दे रहे हैं। मेरे नाम रमेश हड़पद नीलूर, डिस्ट्रिक्ट सेक्रेटरी कलबुर्गी। ಇಂದು ಕರ್ನಾಟಕ ರಾಜ್ಯಾದ್ಯಂತ ಹಡಪದಪ್ಪಣ್ಣ ಸಮಾಜದ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತು ಘನ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ। ಹಡಪ ಸಮಾಜದ ಈ ಕರ್ನಾಟಕ ರಾಜ್ಯದಲ್ಲಿ 18ರಿಂದ 20 ಲಕ್ಷ ಜನಸಂಖ್ಯೆ ಉಳ್ತಕ್ಕಂಥ ಈ ಸಮಾಜ ಇದು ದಿನನಿತ್ಯ ಅನೇಕ ಶೋಷಿತ ಮತ್ತು ಅನೇಕ ಜಾತಿನಿಂದನೇ ಒಂದು ಅಟ್ರಾಸಿಟಿ ಕಾಯ್ದೆಯನ್ನು ತಂದು ಆ ಒಂದು ಜಾತಿನಿಂದನೇ ಇರತಕ್ಕಂಥ ಒಂದು ಹಜಾಮ ಅಂತಕ್ಕಂಥ ಶಬ್ದದಿಂದ ಬಹಳ ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ಒಂದು ಶಬ್ದ ಆಗಿರ್ತಕ್ಕಂಥದ್ದು। ಕರ್ನಾಟಕ ಸರ್ಕಾರವು ಈಗಾಗಲೇ ಹಿಂದೆ ತಮ್ಮ ಸರ್ಕಾರದಲ್ಲಿ ಸಹ ಘೋಷಣೆ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರಿ, ಆದರೆ ಈಗಾಗಲೇ ಅದು ಜಾರಿಗೆ ಬಂದಿಲ್ಲ। ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿರ್ತಕ್ಕಂಥ ಆ ಒಂದು ಹಜಮ್ ಅಂತಕ್ಕಂಥ ಶಬ್ದವನ್ನು ಅಟ್ರಾಸಿಟಿ ಜಾರಿಯನ್ನು ಜಾರಿಗೆ ತಂದು ಕಾನೂನಾತ್ಮಕವಾಗಿರ್ತಕ್ಕಂಥ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಮಾನ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದೆ। ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 18-20 ಲಕ್ಷ ಜನಸಂಖ್ಯೆ ಉಳ್ತಕ್ಕಂಥ ಸಮಾಜ ಅನೇಕ ತಾವು ಹಿಂದುಳಿದ ಸರ್ಕಾರ ಅಂತ ಹೇಳ್ತೀರಿ, ಆದರೂ ಮನಮುಟ್ಟುವಂತೆ ಇಲ್ಲಿವರೆಗೆ ಪೂರ್ಣವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಇನ್ನೂವರೆಗೆ ಮುಟ್ಟಿಲ್ಲ। ಮಾನ್ಯ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೆ ಇಡೀ ಸಮಾಜ ವತಿಯಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಮೂಲೆಯಲ್ಲಿ ಅನೇಕ ಗ್ರಾಮೀಣ ಭಾಗದಲ್ಲಿ ಇನ್ನೂ ಸಹ ಸ್ಥಳಸ್ತರದಲ್ಲಿ ಇರ್ತಕ್ಕಂಥ ಮತ್ತು ಕೆಳವರ್ಗದಲ್ಲಿ ತಾವು ಗರೀಬಿ ರೇಖೆಯಾದಂಥ ಹಿಂದುಳಿತಕ್ಕಂಥ ಈ ಸಮಾಜಕ್ಕೆ ಗ್ರಾಮೀಣ ಭಾಗದಲ್ಲಿ ಕುಟೀರ ನಿರ್ಮಿಸಿರ್ತಕ್ಕಂಥ ಕೆಲಸವನ್ನು ತಾವು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ। ಅದೇ ರೀತಿ ಬಸವ ಕಲ್ಯಾಣದಲ್ಲಿ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಅರಿವಿನ ಮನೆಯಲ್ಲಿ ಬಸವಣ್ಣನವರು ಪಕ್ಕದಲ್ಲಿ ಇರ್ತಕ್ಕಂಥ ಹಡಪದಪ್ಪಣ್ಣನ ಅರಿವಿನ ಮನೆ, ಆ ಅರಿವಿನ ಮನೆಯಲ್ಲಿ ಕಾಣದ ಕೈಗಳು ಏನಪ್ಪಾ ಅಂತಂದ್ರೆ ಜಾತೀಯತೆಯನ್ನು ಹೇಳ್ತಕ್ಕಂಥ ಕೆಲವು ಸಮುದಾಯಗಳು ಅಲ್ಲಿ ತಾವು BKDBಯನ್ನು ನಿರ್ಮಿಸಿದ್ರೆ ಕರ್ನಾಟಕ ಸರ್ಕಾರ ವತಿಯಿಂದ ಅಲ್ಲಿ ಅರಿವಿನ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಹಡಪದಪ್ಪಣ್ಣನವರ ಗವಿಯಲ್ಲಿ ಹಡಪದಪ್ಪಣ್ಣನವರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಮತ್ತು ಅದಕ್ಕೆ ನಾಮಕರಣವನ್ನು ಮಾಡಬೇಕು। ಯಾಕಂತಂದ್ರೆ ಅನುಭವ ಮಂಟಪ 12ನೇ ಶತಮಾನದಲ್ಲಿ ಒಂದು ನಿರ್ಮಾಣ ಆಗಬೇಕಾದ್ರೆ ಹಡಪದಪ್ಪಣ್ಣನವರು ಸಿದ್ದರಾಮ ಮತ್ತು ಅಲ್ಲಂ ಪ್ರಭುಗಳು ಬಂದಾಗ ಇದು ಸೂಕ್ತ ವ್ಯಕ್ತಿ ಇವರು ಅಲ್ಲಂ ಪ್ರಭುಗಳು ಅಂತ ಹೇಳಿರ್ತಕ್ಕಂಥದ್ದು ಏಕೈಕ ವ್ಯಕ್ತಿ ಹಡಪದಪ್ಪಣ್ಣವರು, ಅಂದ್ರೆ ಮೂಲ ಅಲ್ಲಿಂದೇ ಆ ಒಂದು ಅನುಭವ ಮಂಟಪ ಪರಿಕಲ್ಪನೆಯನ್ನು ಹುಟ್ಟಿರ್ತಕ್ಕಂಥದ್ದು। ಹಾಗಾಗಿ ಹಡಪ ಸಮಾಜದ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧವನ್ನ ಅದಕ್ಕೆ ಇದೆ। ಹಾಗಾಗಿ ತಾವು ದಯಾಳಾಗಿರ್ತಕ್ಕಂಥ ಬಸವತತ್ವವನ್ನು ಯಾವ ರೀತಿ ತಾವು ಆಚಾರ ವಿಚಾರಗಳಲ್ಲಿ ಜಾರಿಗೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳೇ ತಾವು ತಮ್ಮಲ್ಲಿ ವಿನಂತಿ ಮಾಡ್ತೇವೆ ಸಮಾಜ ವತಿಯಿಂದ। ಈಗಾಗಲೇ ತಾವು ಈ ಒಂದು ವಿಷಯ ಕುರಿತಂತೆ ಹಲವು ಬಾರಿ ಸಮಾಜ ಹೋರಾಟವನ್ನು ಮಾಡಿದೆ, ಮನಿಪತ್ರವನ್ನು ಸಲ್ಲಿಸಿದೆ। BKDB ಅಡಿಯಲ್ಲಿ ಬರ್ತಕ್ಕಂಥದ್ದು ಸಮಾನತೆಯಾಗಿರ್ತಕ್ಕಂಥ ಹಡಪದಪ್ಪನವರು ಬಸವಣ್ಣನವರು ಹೃದಯದಲ್ಲಿ ಬಸವಣ್ಣನವರು 40 ವರ್ಷ ರಾಜಕೀಯವಾಗಿ ಆಡಳಿತ ಮಾಡುತ್ತಿರ್ತಕ್ಕಂಥದ್ದು ಇತಿಹಾಸ ಇರ್ತಿರ್ಲಿಲ್ಲ। ಅವರ ಬೆನ್ನೆಲುಬಾಗಿ ಅವರ ನೆರವಾಗಿ
ಅನೇಕ ಅವರು ಒಂದು 40 ವರ್ಷಗಳ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಜಾರಿಗೆ ತಂದು ಇವತ್ತು ವಿಖ್ಯಾತವಾಗಿರ್ತಕ್ಕಂಥ ಒಂದು ಹೆಸರನ್ನು ತರಬೇಕಾದ ಹಡಪದಪ್ಪಣ್ಣನವರು. ಹಾಗಾಗಿ ಅವರು ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿಗಳಾಗಿ ರಕ್ಷಕರಾಗಿ ಒಂದು ವಚನಗಳ ಸಂರಕ್ಷಣೆ ಮತ್ತು ಬಸವಣ್ಣವರ ರಕ್ಷಣೆ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಅದೇ ರೀತಿಯಾಗಿ ಗುಲ್ಬರ್ಗ ಜಿಲ್ಲೆಯ ಈ ಒಂದು ಎಲ್ಲ ಸಮಾಜದ ವತಿಯಿಂದ ನಾವು DC ಆಫೀಸ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಮನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಾಜದ ಇಷ್ಟು ಜನರು ಎಲ್ಲ ಸೇರಿಕೊಂಡು ಎಲ್ಲರ ಬೇಡಿಕೆ ಒಂದಾಗಿದೆ, ನಮ್ಮ ಸಮಾಜಕ್ಕೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನ ತಾವು ಕೊಡಬೇಕು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಅದು ಹುಷಿ ಆಗದಂತೆ ತಾವು ನೋಡ್ಕೊಡ್ತೀರಿ ಅನ್ನುವಂಥ ಒಂದು ಭರವಸೆ ಇದೆ. ಈ ಒಂದು ಬರ್ತಕ್ಕಂಥ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಅನುದಾನ ಕೊಡೋದ್ರ ಜೊತೆಯಲ್ಲಿ ಹಡಪದಪ್ಪಣ್ಣನವರ ಮೂಲ ಸ್ಥಳವಾಗಿರ್ತಕ್ಕಂಥ ಮಸಬಿನಾಳ ಮತ್ತು ದೇಗಿನಾಳ ಬಿಜಾಪುರ ಜಿಲ್ಲೆಯಾಗಿರ್ತಕ್ಕಂಥ ಆ ಒಂದು ಸ್ಥಳಗಳಿಗೆ ಐತಿಹಾಸಿಕ ಸ್ಥಳ ಮತ್ತು ಕಟ್ಟಡ ನಿರ್ಮಾಣವಾಗಲು ಹಣ ಮಂಜೂರು ಮಾಡಿ ಮತ್ತು ಯಾತ್ರಿಕ ಸ್ಥಳವನ್ನಾಗಿ ಘೋಷಣೆ ಮಾಡೋದ್ರ ಮುಖಾಂತರ ಅದನ್ನು ಅಭಿವೃದ್ಧಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅದು ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ತಾವು ಈಗಾಗಲೇ ಅನ್ನೋದಂತ 50 ಲಕ್ಷ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ, ಬಿಡುಗಡೆ ಆಗಿಲ್ಲ. ಅದಕ್ಕೆ 50 ಕೋಟಿ ಹಣ ಬಿಡುಗಡೆ ಮಾಡಿ ಪ್ರತ್ಯೇಕವಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ ವಚನ ನಿರ್ಮಾಣ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು. ಈ ಒಂದು ಸಮಾಜಕ್ಕೆ ಎತ್ತಿ ಇಡ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಅಹಿಂದ ಸಮಾಜ ಅಂತ ಹೇಳಿಕೊಂಡು ತಾವು ಬಂದಿದ್ರೆ ಸಮಾಜಕ್ಕೆ ಮನಮುಟ್ಟುವಂಥ ಕೆಲಸ ಆಗೋದಿಲ್ಲ. ಹಾಗಾಗಿ ತಾವು ಪ್ರಾಮಾಣಿಕವಾಗಿರ್ತಕ್ಕಂಥ ನ್ಯಾಯ ಕೊಟ್ಟಲ್ಲಿ ಮಾತ್ರ ಅದನ್ನು ಮನೆಗೆ ಮುಟ್ಟುತ್ತದೆ, ಜನರಿಗೆ ಸಹಕಾರವಾಗುತ್ತದೆ. ಹಸಿದವರಿಗೆ ಅನ್ನ ಕೊಟ್ಟಂತೆ ಬೇಕಾಗಿರ್ತಕ್ಕಂಥ ಈ ಸಮಾಜಕ್ಕೆ ಬೇಡಿಕೆಗಳನ್ನು ಸಲ್ಲಿಸಿದಲ್ಲಿ ಮಾತ್ರ ಅದು ಕಾರ್ಯರೂಪಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ನಾನು ದತ್ತಾತ್ರೇಯ ಜಿ ಬಾಂಧಕರ್, ಬೀದರ್ ಜಿಲ್ಲೆ ಅಧ್ಯಕ್ಷರು. ಎಲ್ಲರಿಗೂ ಶರಣು. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.